ಇದು ಬಂದು ಅಗ್ರಿಮೇಟ್ದು RH ಇಂಜನು 2620 ಅಂತಾರೆ ಇದನ್ನ DGB ಅಂತಾರೆ. DGB ಮೀನ್ಸ್ ಡಿಫರೆನ್ಷಿಯಲ್ ಗೇರ್ ಬಾಕ್ಸ್. ಇದರ ರೈಟ್ ಕ್ಲಚ್ ಇಟ್ಕೊಂಡ್ರೆ ರೈಟ್ ಹೋಗುತ್ತೆ, ಲೆಫ್ಟ್ ಕ್ಲಚ್ ಇಟ್ಕೊಂಡ್ರೆ ಲೆಫ್ಟ್ ಹೋಗುತ್ತೆ. ಇದು ಹ್ಯಾಂಡಲ್ ಒಂದು 360 ಡಿಗ್ರಿ ಹ್ಯಾಂಡಲ್ ಯೂಸ್ ಮಾಡ್ಕೋಬಹುದು ಇದರಲ್ಲಿ. ಇದು ಅಡ್ಜಸ್ಟಬಲ್ ಇರುತ್ತೆ. ಟೋಟಲ್ ಆಗಿ ನಿಮಗೆ 3 ಅಡಿಯಿಂದ ಮತ್ತೆ 2 ಅಡಿಗೂ ಮಾಡ್ಕೋಬಹುದು. ಒಂದು ತೆಗೆದ್ರೆ ನಿಮಗೆ ಆ ಕಡೆ ಒಂದು ಈ ಕಡೆ ಒಂದು ತೆಗೆದ್ರೆ 2 ಅಡಿ ಆಗುತ್ತೆ. ಇದು ಇರೋದು 3 ಫೀಟ್ ಇರುತ್ತೆ. ಒಂದರಲ್ಲಿ ಇದೇನಾಗುತ್ತೆ, ಒಂದು ಫಾರ್ವರ್ಡ್ ಇರುತ್ತೆ, ಒಂದು ರಿವರ್ಸ್ ಇರುತ್ತೆ. ಇದರಲ್ಲಿ ನಮ್ಮ ಅಗ್ರಿಮೇಟ್ ಪ್ರಾಡಕ್ಟ್ ಅಲ್ಲಿ ಇದು ರಾಜ ಇದ್ದಂಗೆ ಮಿಷನ್. ಇದು 9 HP. ನಿಮಗೆ ಮ್ಯಾನುವಲ್ ಸ್ಟಾರ್ಟಲ್ಲಿ ಬ್ಯಾಟ್ರಿ ಸ್ಟಾರ್ಟಲ್ಲಿ ಸಿಗುತ್ತೆ, ಮ್ಯಾನುವಲ್ ಸ್ಟಾರ್ಟಲ್ಲಿ ಸಿಗುತ್ತೆ. ನಿಮಗೆ ವಾಟರ್ ಪಂಪು, ಸ್ಪ್ರೇ ಪಂಪು ಮತ್ತು ಈ ಡಿಚ್ಚರ್ ಬ್ಯಾಕ್ ರೋಟರ್ ಸಮೇತ ಹಾಕೋಬೋದು ಇದರಲ್ಲಿ. ಈ ಅಟ್ಯಾಚ್ಮೆಂಟ್ ಬಂದು ನಿಮಗೆ ಬೆಡ್ ಮಾಡೋಕ್ಕೆ ಮತ್ತು ರೋಟರ್ ಮಾಡೋಕ್ಕೆ ಬ್ಯಾಕ್ ರೋಟರ್ ಥರ ಯೂಸ್ ಮಾಡ್ಕೋಬೋದು ಇದನ್ನು. ಸರ್ ನಮಸ್ತೆ, ರತ್ನಗಿರಿ ಇನ್ಫೆಕ್ಸ್ ಪ್ರೈವೇಟ್ ಲಿಮಿಟೆಡ್, ಬ್ಯಾಂಗ್ಳೂರು, ಮೈಸೂರು ರೋಡ್, ನ್ಯೂ ಗೋಡದಲ್ಲಿದೆ ಆಫೀಸ್ ಇದು ನಮ್ಮ ಇಂಡಿಯಾದಲ್ಲಿ ಮೈನ್ ಬ್ರಾಂಚ್ ಇದು. ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟು, ಸ್ಪ್ರೇಯರು, ಪವರ್ ವೀಡರ್ಸ್, ಆಮೇಲೆ ಟಿಲ್ಲರ್ಸ್ ಎಲ್ಲ ಇರುತ್ತೆ. ಇದು ಮೈನ್ ಟಿಲ್ಲರ್ಸು. ಇಲ್ಲಿಂದ ಹೋಗೋಣ. ಇದು ಮೈನ್ ಟ್ರಾನ್ಸ್ಪೋರ್ಟರ್ ಅಂತಾರೆ ಇದನ್ನು. 350 kg ವೆಯ್ಟ್ ಇದು ಮಾಡುತ್ತೆ. ಇದರಲ್ಲಿ ಮಣ್ಣು ಗೊಬ್ಬರ ಸಾಗಿಸೋಂಥ ಇದು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಆಗುತ್ತಂಥದ್ದು. ಇದು ಬಂದು ಪ್ಯಾಡಿ ರೀಪರು, ಭತ್ತ ರಾಗಿ ಕಟಾವು ಮಾಡೋದು. ಇದು ಕಾಸ್ಟ್ ಬಂದು ನಿಮಗೆ 1,45,000 ಆಗುತ್ತೆ. ಸಬ್ಸಿಡಿಯಲ್ಲಿ ಅವೈಲೇಬಲ್ ಇರುತ್ತೆ. ಇದು ಟ್ಯಾಂಕ್ ಕೆಪಾಸಿಟಿ ಬಂದು 3 ಲೀಟರ್ಸ್ ಇರುತ್ತೆ. ಪ್ಯೂರ್ ಪೆಟ್ರೋಲ್ ಇಂಜನ್. ಇದು ಇಂಜನ್ ಹೋಂಡಾ ಇಂಜನ್ನು, ಅಗ್ರಿಮೇಟ್ ಇಂಜನಲ್ಲೂ ಸಿಗುತ್ತೆ ನಿಮಗೆ. ಇದು 5 HP ಇಂಜನು. ಅಗ್ರಿಮೇಟು 9 HP ಡೀಸೆಲ್ ಇಂಜನ್. ಇದು ನಿಮಗೆ ಸೆಲ್ಫ್ ಸ್ಟಾರ್ಟಲ್ಲೂ ಸಿಗುತ್ತೆ, ಬ್ಯಾಟ್ರಿ ಆಪ್ರೇಟೆಡಲ್ಲೂ, ಮ್ಯಾನ್ಯುವಲಲ್ಲೂ ಬೇಕಾದರೆ ಸ್ಟಾರ್ಟ್ ಮಾಡ್ಕೋಬೋದು. ಇದು ಟ್ಯಾಂಕ್ ಕೆಪಾಸಿಟಿ ಬಂದು 5 ಲೀಟರ್ ಇರುತ್ತೆ. ಇದು ಬಂದು ನಿಮಗೆ ಮೈನ್ 3 ಗೇರ್ ಇರುತ್ತೆ. ಒಂದು 2 ಫಾರ್ವರ್ಡ್ ಇರುತ್ತೆ, ಒಂದು ರಿವರ್ಸ್ ಇರುತ್ತೆ. ನೆಕ್ಸ್ಟು ರಿವರ್ಸ್ ಕ್ಲಚ್ಚಲ್ಲಿ ಹಿಂಗೆ ಇಟ್ಕೋಬೇಕಾಗ್ತದೆ. ಮೈನ್ ಕ್ಲಚ್ ಇದು 1 ಆ್ಯಂಡ್ ಆಫ್ ಇರುತ್ತೆ. ನೆಕ್ಸ್ಟು ಈ ಬ್ಲೇಡ್ ಬಂದು 3 ಅಡಿ 4 ಅಡಿವರೆಗೂ ನೀವು ಕೆಲಸ ಮಾಡ್ಬೋದು. 3 ಅಡಿ 2 ಅಡಿ ಈ ಥರವರೆಗೂ ಕೆಲಸ ಮಾಡ್ಕೋಬೋದು. ಇದರಲ್ಲಿ ಹಿಂದ್ಗಡೆ PTO ಶಾಫ್ಟ್ ಇರುತ್ತೆ. ಸ್ಪ್ರೇ ಪಂಪು, ವಾಟರ್ ಪಂಪೆಲ್ಲ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಹಿಂದ್ಗಡೆ ನೀವು ಕಲ್ಟಿವೇಟರ್ಸು 3-4 ನೇಗಿಲ್ ಆಗ್ಬೋದು, ಕುಂಟೆ ಆಗ್ಬೋದು, ಇದನ್ನೆಲ್ಲ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು. ಇದರಲ್ಲಿ ಕಾಸ್ಟ್ ಬಂದು 90,000 ಇದೆ ಸರ್. ಇದು 90,000 ಇದೆ. ಮತ್ತು ಈ ಹ್ಯಾಂಡಲ್ ಬೇಕಾದ್ರೆ ನೀವು 360 ಡಿಗ್ರಿ ಹೆಂಗೆ ಬೇಕಾದ್ರೆ ಇದು ರೊಟೇಷನ್ ಮಾಡ್ಕೋಬೋದು ಇದನ್ನು, ಹ್ಯಾಂಡಲ್ನ. ನೆಕ್ಸ್ಟು ಈ ಮಿಷನ್ ಬಂದು ನಿಮಗೆ ಶುಂಠಿ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬ್ಯಾಕ್ ರೋಟರ್ ಅಂತಾರೆ ಇದನ್ನು. ಇದು ಬಂದು ಸೆಂಟ್ರ್ ರೋಟರ್ ಆದರೆ ಇದು ಬ್ಯಾಕ್ ರೋಟರ್ ಆಗುತ್ತೆ. ಇದು 6 HP ಇಂಜನ್ನು. ಇದರಲ್ಲಿ 2 ಫಾರ್ವರ್ಡ್ ಇರುತ್ತೆ, 2 ರಿವರ್ಸ್ ಇರುತ್ತೆ. ಇದರಲ್ಲಿ ಒಂದು ರಿವರ್ಸಲ್ಲಿ ನಿಮಗೆ ಡೆಚ್ಚಿಂಗ್ ಅಂತ ಮಣ್ಣನ್ನು ಬೆಡ್ ಮಾಡ್ಕೊಳ್ಳೋಕ್ಕಂತಲೇ ಮಾಡ್ತಾರೆ ಇದನ್ನು ಜಾಸ್ತಿ. ಇದು ಬಂದು ಟಿಲ್ಲಿಂಗು ಪ್ಲಸ್ ಬೆಡ್ಡಿಂಗು ಎರಡಕ್ಕೂ ಯೂಸ್ ಮಾಡ್ಕೋಬೋದು. ರಿವರ್ಸ್ ಬಂದರೆ ನಿಮಗೆ ಟಿಲ್ಲಿಂಗ್ ಇದು ಬೆಡ್ ಮಾಡ್ಕೊಳ್ಳುತ್ತೆ. ಇದು ಬೆಡ್ಡಿಂಗ್ ಅಂತಲೇ ಮಾಡೋದು ಜಾಸ್ತಿ ಯೂಸ್ ಮಾಡ್ತಾರೆ. ಕಬ್ಬು ಶುಗರ್ ಕೆನ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಶುಗರ್ ಕೆನ್ನು ಮತ್ತು ಟರ್ಮರಿಕು, ಜಿಂಜರು ಇದಕ್ಕೆ ಜಾಸ್ತಿ ಯೂಸ್ ಮಾಡ್ಕೊತಾರೆ ಇದನ್ನು. ಇದು ಹೇರ್ ಫಿಲ್ಟರ್. ಇದು ಸ್ಟಾರ್ಟಿಂಗ್ ಇದು ನಿಮಗೆ ಇದರಲ್ಲಿ ಬರೀ ಮ್ಯಾನ್ಯುವಲ್ ಸ್ಟಾರ್ಟ್ ಮಾತ್ರ ಇರುತ್ತೆ, ಎಲೆಕ್ಟ್ರಿಕ್ ಸ್ಟಾರ್ಟ್ ಬರೋಲ್ಲ ಇದರಲ್ಲಿ. ಈ ಮಿಷನಲ್ಲಿ ಟ್ಯಾಂಕ್ ಕೆಪಾಸಿಟಿ ಬಂದು 3 ಲೀಟರ್ಸ್ ಇರುತ್ತೆ. 6 HP ಇಂಜನ್, ಡೀಸೆಲ್ ಇಂಜನ್. ಇದು ಡೀಸೆಲ್ ಇಂಜನ್. ಇದು ಬಂದು ಅಗ್ರಿಮೇಟ್ದು RH ಇಂಜನು 2620 ಅಂತಾರೆ ಇದನ್ನು. DGB ಅಂತಾರೆ. DGB ಮೀನ್ಸ್ ಡಿಫರೆನ್ಷಿಯಲ್ ಗೇರ್ ಬಾಕ್ಸ್. ಇದರ ರೈಟ್ ಕ್ಲಚ್ ಇಟ್ಕೊಂಡ್ರೆ ರೈಟ್ ಹೋಗುತ್ತೆ, ಲೆಫ್ಟ್ ಕ್ಲಚ್ ಇಟ್ಕೊಂಡ್ರೆ ಲೆಫ್ಟ್ ಹೋಗುತ್ತೆ. ಇದು ಹ್ಯಾಂಡಲ್ ಒಂದು 360 ಡಿಗ್ರಿ ಹ್ಯಾಂಡಲ್ ಯೂಸ್ ಮಾಡ್ಕೋಬೋದು ಇದರಲ್ಲಿ. ಒಂದು ನಿಮಿಷ ಸರ್. 360 ಡಿಗ್ರಿ ಆಪ್ರೇಟ್ರಲ್ಲಿ ಮಾಡ್ಕೋಬೋದು ನಾವು ಸರ್. ಒಂದು ನಿಮಿಷ. ಮತ್ತು ಹ್ಯಾಂಡಲ್ನ ನಮಗೆ ಹೈಟ್ ಅಡ್ಜಸ್ಟ್ಮೆಂಟ್ಗೆ ಯಾವ ಥರನ ಬೇಕಾದ್ರೂ ಮಾಡ್ಕೋಬೋದು. ಇದರಲ್ಲಿ 3 ಗೇರ್ ಇರುತ್ತೆ, 2 ರಿವರ್ಸ್ 2 ಫಾರ್ವರ್ಡ್ ಇರುತ್ತೆ, ಒಂದು ರಿವರ್ಸ್ ಇರುತ್ತೆ. ಇದು ಗೇರ್ ಸಿಸ್ಟಮು. ಮತ್ತು PTO ಇದರಲ್ಲಿ ಬ್ಯಾಕ್ ರೋಟ್ರಲ್ಲಿ ನಿಮಗೆ ಅದರಲ್ಲಿ 2 ಗೇರ್ ಇರುತ್ತೆ, ಒಂದು ರಿವರ್ಸ್ ಇರುತ್ತೆ, ಒಂದು ಫಾರ್ವರ್ಡ್ ಗೇರ್ ಇರುತ್ತೆ. ಫಾರ್ವರ್ಡ್ ಅಂದರೆ ಮುಂದೆ ಹೋಗೋದು, ರಿವರ್ಸ್ ಅಂದರೆ ಬೆಡ್ ಮಾಡ್ಕೊಳ್ಳೋಕ್ಕೆ. ಇದು ಬ್ಯಾಕ್ ರೋಟ್ರ್ ಅಂತಾರೆ ಇದನ್ನು. ಇದು ಟ್ಯಾಂಕ್ ಕೆಪಾಸಿಟಿ ಬಂದು 3 ಲೀಟರ್ ಇರುತ್ತೆ. ಮ್ಯಾನ್ಯುವಲ್ ಸ್ಟಾರ್ಟ್ ಇರುತ್ತೆ, ಏರ್ ಫಿಲ್ಟರ್ ಇರುತ್ತೆ. ಇದು ಸ್ಟಾರ್ಟಿಂಗ್ ಏನಂದರೆ ಮೈನ್ ಯೂಸ್ ಮಾಡೋದು 3 ಅಡಿ 4 ಅಡಿ ಸಾಲಿನಲ್ಲಿ ನಾಟಿ ಕಳೆ ತೆಗೆಯುವಂಥ ಮಿಷನ್ ಇದು. 1 ಲೀಟ್ರಿಗೆ ಎಷ್ಟು ಎಕರೆ ಹೊಡಿಬೋದು? 1 ಲೀಟ್ರಿಗೆ ನಿಮಗೆ ಅರೌಂಡಿಂಗ್ ಒಂದು ಅರ್ಧ ಎಕರೆ ಕೆಲಸ ಮಾಡ್ಬೋದು. ಅರ್ಧ ಎಕರೆ ಕೆಲಸ ಮಾಡ್ಬೋದು. ರೇಟ್ ಏನು?
ಇದ್ರ ರೇಟ್ ಬಂದು 1,50,000 ಇದೆ ಸರ್. ಸರ್ ಹೇಳಿ. ಇದ್ರ ಕಾಸ್ಟ್ ಬಂದು 1,50,000. ಇದು ಓಲೆಮೆಕ್ ಅಗ್ರಿಮೆಂಟಲ್ಲೇ ಓಲೆಮೆಕ್ ಕಂಪನಿ ಇದು. ಓಲೆಮೆಕ್ ಇದು 6 HP ಇಂಜನ್ನು, ಪೆಟ್ರೋಲ್ ಇಂಜನ್ನು. ಓಕೆ. ಇದು ಬಂದು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು 3 ಲೀಟರ್ ಇರುತ್ತೆ. ಏನು ಸರ್ ಇದು ವಿಶೇಷತೆ ಏನು? ಇದು ಬಂದು ಓನ್ಲಿ ಪೆಟ್ರೋಲ್ ಇಂಜಿನ್ ಅಂದ್ರೆ ಚಿಕ್ಕದಾಗಿ 2 ಅಡಿ 2 ಎಕರೆ 1 ಎಕರೆ ಇರುವಂಥ ಕೆಲಸ ಅಂತ ಯೂಸ್ ಆಗುತ್ತೆ. ಗಿಡ ಸುತ್ತ ಪಾತಿ ಮಾಡ್ಕೊಳ್ಳೋಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಇದು ಅಡ್ಜಸ್ಟಬಲ್ ಇರುತ್ತೆ. ಟೋಟಲ್ ಆಗಿ ನಿಮಗೆ 3 ಅಡಿಯಿಂದ ಮತ್ತೆ 2 ಅಡಿಗೂ ಮಾಡ್ಕೋಬಹುದು. ಒಂದು ತೆಗೆದ್ರೆ ನಿಮಗೆ ಆ ಕಡೆ ಒಂದು ಈ ಕಡೆ ಒಂದು ತೆಗೆದ್ರೆ 2 ಅಡಿ ಆಗುತ್ತೆ. ಇದು ಇರೋದು 3 ಫೀಟ್ ಇರುತ್ತೆ. ಒಂದರಲ್ಲಿ ಇದೇನಾಗುತ್ತೆ, ಒಂದು ಫಾರ್ವರ್ಡ್ ಇರುತ್ತೆ, ಒಂದು ರಿವರ್ಸ್ ಇರುತ್ತೆ ಇದರಲ್ಲಿ. ಇದು ಎಕ್ಸ್ಲೇಟ್ರು ಆನ್ ಆ್ಯಂಡ್ ಆಫ್ ಮತ್ತು ಎಕ್ಸ್ಲೇಟರ್ ಇರುತ್ತೆ. ಇದು ಫಾರ್ವರ್ಡು, ಇದು ರಿವರ್ಸ್ ಇರುತ್ತೆ. ಅಗ್ರಿಮೆಂಟಲ್ಲಿ 7 HP ಇಂಜನ್ ಪೆಟ್ರೋಲ್ ಇಂಜನ್. ಇದು AMRTP 7P ಅಂತ. 7P ಮೀನ್ಸ್ ಪೆಟ್ರೋಲ್ ಇಂಜನ್ನು. 7 HP ಇಂಜನ್ ಇರುತ್ತೆ. ಇದು ಪೆಟ್ರೋಲ್ ಇಂಜನ್. ಇದ್ರ ಬಂದು ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದು 3.5 ಲೀಟರ್ ಇರುತ್ತೆ. ಮತ್ತು ಮ್ಯಾನುವಲ್ ಸ್ಟಾರ್ಟ್, ರೀಕಾಲ್ ಸ್ಟಾರ್ಟ್ ಇರುತ್ತೆ. 3 ಗೇರ್ ಇರುತ್ತೆ. ಒಂದು ರಿವರ್ಸ್ ಇರುತ್ತೆ, 2 ಫಾರ್ವರ್ಡ್ ಇರುತ್ತೆ. ಮಿನಿಮಮ್ ಅಂದರೆ ನಿಮಗೆ 4 ಅಡಿಯಿಂದ ನಿಮಗೆ 2 ಅಡಿ ಸಾಲವರೆಗೂ ಕೆಲಸ ಮಾಡ್ಬೋದು. ಇದು ಇದರಲ್ಲೂ PTO ಶಾಫ್ಟ್ ಇರುತ್ತೆ. ನಿಮಗೆ ವಾಟರ್ ಪಂಪು, ಸ್ಪ್ರೇ ಪಂಪು ಏನಾದರೂ ಪುಲ್ಲಿ ಹಾಕೊಂಡು ಸ್ಪ್ರೇ ಮಾಡ್ಕೋಬೋದು. ಇದು ಕಲ್ಟಿವೇಟರ್ ತೊಗೊಂಡ್ರೆ ಒಂದು ಟ್ರಾಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಒಂದು 500 kg ಅಷ್ಟು ಟ್ರೈಲರ್ ಕೂಡ ಹಾಕೋಬೋದು ಇದರಲ್ಲಿ. ಈ ಮೈನ್ ನಿಮಗೆ ಮ್ಯಾಂಗೋ, ಹಾರ್ಟಿಕಲ್ಚರ್ ಕ್ರಾಪ್ ಆಗ್ಬೋದು, ರೇಷ್ಮೆ ಹಾಕ್ಬೋದು, ವೆಜಿಟೇಬಲ್ಸ್ ಏನಾದರೂ 3 ಅಡಿ 4 ಅಡಿ ಸಾಲಗಂತ ಯೂಸ್ ಮಾಡ್ಬೋದು. ಇದನ್ನು ಕಾಸ್ಟ್ ಬಂದು ನಿಮಗೆ ಇದು 45,000 ರೂಪಾಯಿ ಬೀಳುತ್ತೆ. ಇದು 1 ಲೀಟ್ರಿಗೆ ನೀವು 1.25 ಗಂಟೆ ಕೆಲಸ ಮಾಡ್ಬೋದು. ಇದು ಅಗ್ರಿಮೆಂಟಲ್ಲೇ AMRT 212 7P LX ಅಂತ ಈಸಿ ಸ್ಟಾರ್ಟ್ ಅಂತ. ಇದಕ್ಕೆ ಅದರಲ್ಲಿ ಏನಾಗುತ್ತೆ ಬೆನಿಫಿಟ್ ಅಂದರೆ ನಿಮಗೆ ಕೈಯಲ್ಲಿ ರೋಪ್ ಅಂತ ಹೇಳಿಬೋದು. ಇದರಲ್ಲಿ ನಮಗೆ ಕೈಯಲ್ಲಿ ಸುತ್ತಬಿಟ್ಟು ಒಂದು 4 ರೌಂಡ್ ಸುತ್ತಿದ್ರೆ ಇದು ಮತ್ತೆ ಬಿಟ್ಟರೆ ಇದು ಸ್ಟಾರ್ಟ್ ಆಗುತ್ತೆ. ಇದರ ರೀಕಾಲ್ ಸ್ಟಾರ್ಟ್ ಅಂತ, ಇದು ಈಸಿ ಸ್ಟಾರ್ಟ್ ಅಂತ. ಮಾಡಬೇಕಾ? ಇನ್ನು 4-5 ರೌಂಡ್ ಸುತ್ತ ಬಿಟ್ಟರೆ ಈ ಸ್ಟಾರ್ಟ್ ಮಾಡಿದ್ರೆ ರೀಕಾಲ್ ಸ್ಟಾರ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದು ಅಷ್ಟೇ. ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದು 3 ಲೀಟರ್ ಇರುತ್ತೆ. ಒಂದು ರಿವರ್ಸ್ ಇರುತ್ತೆ, ಒಂದು ಫಾರ್ವರ್ಡ್ ಇರುತ್ತೆ, 2 ಫಾರ್ವರ್ಡ್ ಇರುತ್ತೆ, ಒಂದು ರಿವರ್ಸ್ ಇರುತ್ತೆ. ಇದು 4 ಅಡಿವರೆಗೂ ಬ್ಲೇಡ್ ಕೊಡ್ತೀರಿ ನಾವು. ಆಮೇಲೆ ಇದರ 2 ಅಡಿ 3 ಅಡಿ 4 ಅಡಿ ಸಾಲಲ್ಲಿ ಕೆಲಸ ಮಾಡೋವಂಥದ್ದು. ಮತ್ತು ಪಾತಿ ಮಾಡ್ಕೋಬೋದು, ಗಿಡದಕ್ಕೆ ಮಾಂಗ ಗಿಡ ಆಗ್ಬೋದು, ಎಲ್ಲದಕ್ಕೂ ಆಗುತ್ತೆ. ಹಿಂದ್ಗಡೆ ಒಂದು PTO ಶಾಫ್ಟ್ ಇರುತ್ತೆ. ಇದಕ್ಕೂ ಅಷ್ಟೇ. ನೀವು ಒಂದು ಸ್ಪ್ರೇ ಪಂಪ್ ಆಗ್ಬೋದು, ವಾಟರ್ ಪಂಪ್ ಹಾಕೊಂಡು ಯೂಸ್ ಮಾಡ್ಕೋಬೋದು ಇದರಲ್ಲಿ. ಆಪ್ರೇಟಿಂಗ್ ಸಿಸ್ಟಮ್ ಮೈನ್ ಕ್ಲಚ್ ಇರುತ್ತೆ. ಆಮೇಲೆ ಇದು ರಿವರ್ಸ್ ಕ್ಲಚ್ ಇರುತ್ತೆ. ಇದು ಎಕ್ಸ್ಲೇಟ್ರು, ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು, ಇದು ಮೈನು ಗೇರು, ಇದು ಲೈಟಿಂಗ್ ಇರುತ್ತೆ ಇದರಲ್ಲಿ. ಇದು ಅಗ್ರಿಮೆಂಟಲ್ಲಿ ಒಂದು GP ಮಾಡಲ್. ಇದು 5 HP ಇಂಜನು, ಗ್ರೀನ್ ಪ್ಯಾಂಥರ್ ಅಂತ. ಇದು ಅಗ್ರಿಮೆಂಟ್ ಬ್ರ್ಯಾಂಡೇ. ಇದು ಇದರಲ್ಲಿ ನಾವು ಬೇರೆ ಬ್ರ್ಯಾಂಡ್ ಮಾಡ್ಕೊಂಡಿರೋದು. ಇದು ಡೀಸೆಲ್ ಇಂಜನ್ 5 HP ಇಂಜನ್. ಇದು ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 3 ಲೀಟರ್ ಇರುತ್ತೆ. ಇದು ರೀಕಾಲ್ ಸ್ಟಾರ್ಟ್ ಇರುತ್ತೆ, ಈಜಿ ಸ್ಟಾರ್ಟ್ ಇರುತ್ತೆ. ನೆಕ್ಸ್ಟ್ ಸ್ವಲ್ಪ ಬೇಕಾದ್ರೆ ಕೊಡ್ತೀರಿ ನಾವು. ಕೀ ಸ್ಟಾರ್ಟ್ ಸ್ವಲ್ಪ ಅಂದರೆ ಕೀ ಸ್ಟಾರ್ಟ್ ಇರುತ್ತೆ. ಕೀ ಸ್ಟಾರ್ಟಲ್ಲೂ ಬೇಕಾದ್ರೆ ಮಾಡ್ಬೋದು, ಮ್ಯಾನುವಲ್ ಸ್ಟಾರ್ಟಲ್ಲೂ ಬೇಕಾದ್ರೆ 2 ಆಪ್ಷನ್ ಇರುತ್ತೆ ಇದರಲ್ಲಿ. ಇದು ನಿಮಗೆ 3 ಗೇರ್ ಇರುತ್ತೆ. ಫಸ್ಟು ಸೆಕೆಂಡ್ 2 ಫಾರ್ವರ್ಡ್ ಇರುತ್ತೆ, ಒಂದು ರಿವರ್ಸ್ ಇರುತ್ತೆ. ಇದು ಮೈನ್ ರಿವರ್ಸ್ ಕ್ಲಚ್ಚು, ಇದು ಮೈನ್ ಕ್ಲಚ್ಚು, ಇದು ಆನ್ ಆ್ಯಂಡ್ ಆಫ್ ಕ್ಲಚ್ ಆಗುತ್ತೆ. ಇದು ಎಕ್ಸ್ಲೇಟರ್ ಆಗುತ್ತೆ. ಇದು ನಿಮಗೆ ಹಾರ್ಟಿಕಲ್ಚರ್ ಕ್ರಾಪ್ ಆಗ್ಬೋದು. 1 ಅಡಿ 3 ಅಡಿ ಸಾಲು, 2 ಅಡಿ ಸಾಲು, 4 ಅಡಿ ಸಾಲು, ರೇಷ್ಮೆ ತೋಟ ಆಗ್ಬೋದು, ಕಬ್ಬಿನ ತೋಟ ಆಗ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದನ್ನು. ಇದು ಗಂಟೆಗೆ ನಿಮಗೆ 1 ಲೀಟರ್ ಹಾಕೊಂಡೆ 2 ಗಂಟೆ ಕೆಲಸ ಮಾಡ್ಬೋದು. ನಮ್ಮ ಅಗ್ರಿಮೆಂಟ್ ಪ್ರಾಡಕ್ಟಲ್ಲಿ ಇದು ರಾಜ ಇದ್ದಂಗೆ ಮಿಷನ್ನು. ಇದು 9 HP. ನಿಮಗೆ ರೀಕಾಲ್ ಮ್ಯಾನುವಲ್ ಸ್ಟಾರ್ಟಲ್ಲೂ ಬ್ಯಾಟ್ರಿಯಲ್ಲಿ ಸ್ಟಾರ್ಟಲ್ಲೂ ಸಿಗುತ್ತೆ, ಮ್ಯಾನುವಲ್ ಸ್ಟಾರ್ಟಲ್ಲೂ ಸಿಗುತ್ತೆ. ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದು 5.5 ಲೀಟರ್ ಇರುತ್ತೆ. 5.5 ಲೀಟರ್ ಇರುತ್ತೆ. ಇದರಲ್ಲಿ ನಿಮಗೆ 6 ಗೇರ್ ಇರುತ್ತೆ. 6 ಗೇರ್ ಇರೋದ್ರಿಂದ ನಿಮಗೆ ಮಲ್ಟಿಪರ್ಪಸಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಡಿಫ್ರೆನ್ಷಿಯಲ್ ಗೇರ್ ಬಾಕ್ಸು ಬೇಕಾದ್ರೆ ಮಾಡ್ಕೊಡ್ತೀವಿ ನಾವು. ಇದರಲ್ಲಿ ನಿಮಗೆ ನೋಡಿ ಹೆಚ್ಚು ಮತ್ತು ಎಲ್ಲ ಅಂತ ಇರುತ್ತೆ. ಟ್ರ್ಯಾಕ್ಟ್ರಲ್ಲಿ ನಮಗೆ ಯಾವ ಥರ ಇರುತ್ತೆ, ಫಸ್ಟ್ ಇರುತ್ತೆ, ಅದರಲ್ಲಿ ಅದೇ ಥರನೇ ಇದರಲ್ಲಿ 2 ಇರುತ್ತೆ. ಮತ್ತು ಇದರಲ್ಲಿ 4 ಗೇರ್ ಇರುತ್ತೆ. ಟೋಟಲ್ 6 ಗೇರ್ ಇರುತ್ತೆ. ರಿವರ್ಸ್ ಇರುತ್ತೆ ಇದರಲ್ಲಿ. ಮತ್ತು ಮೈನ್ ಕ್ಲಚ್ ಇದು ನಿಮಗೆ ಲೆಫ್ಟ್ ಟು ರೈಟ್ ಕ್ಲಚ್ ಬೇಕಾದ್ರೆ ಮಾಡ್ಕೋಬೋದು. ಲೆಫ್ಟ್ ಹಿಡ್ಕೊಂಡ್ರೆ ಲೆಫ್ಟ್ ಹೋಗುತ್ತೆ, ರೈಟ್ ಹಿಡ್ಕೊಂಡ್ರೆ ರೈಟ್ ಹೋಗುತ್ತೆ. ಈ ಕ್ಲಚ್ ಇರುತ್ತೆ. ನೆಕ್ಸ್ಟ್ PTO ಶಾಫ್ಟ್ ಇದೆ ಮೈನು. ವಾಟರ್ ಪಂಪು, ಸ್ಪ್ರೇ ಪಂಪು ಮತ್ತು ಈ ಡಿಚ್ಚರ್ ಬ್ಯಾಕ್ ರೋಟರ್ ಸಮೇತ ಹಾಕೋಬೋದು ಇದರಲ್ಲಿ.
ಈ ಅಟ್ಯಾಚ್ಮೆಂಟ್ ಬಂದು ನಿಮಗೆ ಬೆಡ್ ಮಾಡೋಕ್ಕೆ ಮತ್ತು ರೋಟ್ರ್ ಮಾಡೋಕ್ಕೆ ಬ್ಯಾಕ್ ರೋಟ್ರ್ ಥರ ಯೂಸ್ ಮಾಡ್ಕೋಬೋದು ಇದನ್ನು. ಇದು ನಿಮಗೆ 2 ಅಡಿ 3 ಅಡಿಯಿಂದ 4 ಅಡಿ ಸಾಲುಗಳಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಶುಂಠಿಗೆ, ಹಾರ್ಟಿಕಲ್ಚರ್ ಕ್ರಾಪು, ಭತ್ತ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇಲ್ಲಿ ಅಟ್ಯಾಚ್ ಮಾಡ್ಬೋದಾ? ಇಲ್ಲಿ ಪಿ ಟಿ ಒ ಶಾಫ್ಟ್ ಇರೋದ್ರಿಂದ ನಿಮಗೆ ಈ ಕವರಲ್ಲಿ ಕೂರುತ್ತೆ ಇದು ಬ್ಯಾಕ್ ರೋಟ್ರು. ಇದು ಕಾಸ್ಟ್ ಬಂದು ನಿಮಗೆ 1,45,000 ಆಗುತ್ತೆ. ಇದು ಬೇಡ ಅಂತಂದರೆ ನಿಮಗೆ ಇದರಲ್ಲಿ ನಿಮಗೆ ಬೇಡ ಅಂತ ಡಿಫ್ರೆನ್ಷಿಯಲ್ ಗೇರ್ ಬಾಕ್ಸ್ ಬೇಡ ಅಂತಂದರೆ ಅದರಲ್ಲಿ ನಿಮಗೆ 98,000 ಸಿಗುತ್ತೆ ನಿಮಗೆ ಇದರಲ್ಲೇ. ನಿಮ್ಮೆಲ್ಲ ಪ್ರಾಡಕ್ಟ್ಗಳಿಗೆ ಏನಾದರೂ ಸಬ್ಸಿಡಿ ಇದೆ ಗೌರ್ಮೆಂಟ್ ಕಡೆಯಿಂದ? ಎಲ್ಲ ನಮ್ಮ ಇದರಲ್ಲಿ ಆಲ್ಮೋಸ್ಟ್ ಒಂದು 50% ಮಿಷನರೀಸ್ಗೆಲ್ಲ ಸಬ್ಸಿಡಿ ಗೌರ್ಮೆಂಟಿಂದ 50% ಸಬ್ಸಿಡಿ ಸಿಗುತ್ತೆ. SC STಗೆ 90% ಸಬ್ಸಿಡಿ ಸಿಗುತ್ತೆ. ಓನ್ಲಿ ಕರ್ನಾಟಕ ಗೌರ್ಮೆಂಟ್ ಇವಾಗ ಇರೋದು. ಇವಾಗ ಇದಕ್ಕೆ ಸಬ್ಸಿಡಿ ಇದೆ ಸರ್. ರೈತರು ಬೇಕು ಅಂದರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ? ನಮ್ಮ ಡಿಸ್ಟಿಕ್ಕಲ್ಲಿ ತಾಲೂಕುಗಳಲ್ಲಿ ನಮ್ಮ ಬ್ರಾಂಚಸ್ ಅವೈಲೇಬಲ್ ಇದೆ ಈಗ ಎಲ್ಲ ಕಡೆನೂ ಕರ್ನಾಟಕದಲ್ಲಿ. ಡಿಸ್ಟಿಕಲ್ಲಿ ಅಗ್ರಿಮಾರ್ಟ್ ಅಂತ ಶೋರೂಮ್ ಮಾಡ್ತೀರಿ, ತಾಲೂಕಲ್ಲಿ ಅಗ್ರಿಮಾರ್ಟ್ ಝೋನ್ ಅಂತ ಮಾಡ್ತಾಯಿದ್ರಿ. ಈಗ ಹೊಸ ಕಾನ್ಸೆಪ್ಟು ಅಗ್ರಿಮಾರ್ಟ್ ಎಕ್ಸ್ಪ್ರೆಸ್ ಅಂತ ಮಾಡ್ತಾಯಿದ್ರಿ. ಈಗ ಈ ಕಾನ್ಸೆಪ್ಟ್ ಈಗ ತಾಲೂಕು ವೈಸಲ್ಲಿ ನಾವು ಮಲ್ಟಿಪ್ಲಾಂಡವ್ರಿಗೆ ಅಗ್ರಿಮಾರ್ಟ್ ಎಕ್ಸ್ಪ್ರೆಸ್ ಅಂತ ಬ್ರ್ಯಾಂಡ್ ಮಾಡಿದ್ರಿ. ಈಗ ಈ ಹೊಸ ಕಾನ್ಸೆಪ್ಟ್ ಇರೋದು. ಮತ್ತು ನಮ್ಮ ಇದರಲ್ಲಿ ಸೇಲ್ಸ್ ಆ್ಯಂಡ್ ಸೇಲ್ಸ್ ಆದಮೇಲೆ ಸರ್ವಿಸು ನಾವು ಅವೈಲೇಬಲ್ ಕೊಡಬೇಕು. ಸರ್ವಿಸು ಸಿಗುತ್ತೆ, ಸ್ಪೇರ್ಸು ಸಿಗುತ್ತೆ. ಯಾವ ಥರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕಡೆನೂ ನಮ್ಮ ತಾಲೂಕುಗಳಲ್ಲಿ ನಾವು ನಮ್ಮ ಇದರಿಂದ ಅಗ್ರಿಮಾರ್ಟ್ ಅಂತ ಡಾಟ್ ಅಂತ ಹೊಡೆದಾಗ ನಮ್ಮ ವೆಬ್ಸೈಟ್ಗಳಲ್ಲಿ ನಮ್ಮದು ಎಲ್ಲ ಡೀಟೇಲ್ಸು ಸಿಗುತ್ತೆ. ನಮ್ಮ ಪ್ರಾಡಕ್ಟ್ದು ವೆಬ್ಸೈಟ್ ಇದೆ ನಮ್ಮದು, agriMart.in. ತುಂಬ ಒಳ್ಳೆಯ ವಿಷಯವನ್ನು ತಿಳ್ಕೊಟ್ರಿ. ಥ್ಯಾಂಕ್ ಯು.